ಇರಕಲಗಡ ಪಟ್ಟಣದ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಪಶು ಆಸ್ಪತ್ರೆಯ ತಡೆಗೋಡೆಗಳಿಗೆ ಹೊಂದಿಕೊಂಡು ಅಂಗಡಿ ಮುಂಗಟ್ಟುಗಳನ್ನು ಇಟ್ಟಿದ್ದು ಮುಖ್ಯ ದ್ವಾರವೇ ಬಂದ್ ಆಗಿದ್ದು ಆಸ್ಪತ್ರೆಗೆ ತೆರಳಲು ದ್ವಾರವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊಪ್ಪಳ ತಾಲೂಕಿನ ಇರಕಲಗಡ ಪಟ್ಟಣದ ಪಶು ಆಸ್ಪತ್ರೆಯ ಮುಖ್ಯ ದ್ವಾರಕ್ಕೆ ಅಡ್ಡಲಾಗಿ ಅಂಗಡಿ ಶೆಡ್ ಇಟ್ಟಿದ್ದು ಪಶು ಆಸ್ಪತ್ರೆಗೆ ಮುಖ್ಯ ದ್ವಾರವೇ ಇಲ್ಲದಂತಾಗಿದೆ. ಪಶು ಸಂಗೋಪನಾ ಇಲಾಖೆಯಿಂದ ಹೊಸದಾಗಿ ಕಟ್ಟಡ ಮಂಜೂರಾಗಿದ್ದು ಕಟ್ಟಡ ಕಾಮಗಾರಿ ಆರಂಭಕ್ಕೆ ಸರಕು ಸಾಗಣೆ ಮಾಡಲು ಸಹ ದ್ವಾರವಿಲ್ಲದೆ ಕಾಮಗಾರಿ ವಿಳಂಬವಾಗುತ್ತಿದೆ. ಅಂಗಡಿ ಮುಂಗಟ್ಟುಗಳ ಮಾಲೀಕರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಅನೇಕ ಬಾರಿ ನೋಟಿಸ್ ನೀಡಿದರೂ ಕೂಡ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಗ್ರಾಮ ಪಂಚಾಯತ್ ನೋಟಿಸಿಗೆ ಕ್ಯಾರೆ ಅನ್ನದೇ ರಸ್ತೆಯ ಮುಂದಿರುವ ಬ್ಯಾರಿಕೇಡ್ಗಳನ್ನು ಸಹ ಕಿತ್ತು ಹಾಕಿ ಜನಸಂಚಾರಕ್ಕೆ ತೊಂದರೆ ಹಾಗೂ ಟ್ರಾಫಿಕ್ ಜಾಮ್ನಂತಹ ಸಮಸ್ಯೆಗಳು ತಲೆದೂರುವಂತೆ ಮಾಡಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಕುರಿತು ರೈತ ಸಂಘದ ಮುಖಂಡರು ಹಾಗೂ ಗ್ರಾಮದ ಮುಖಂಡರು ಸೇರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಂದು ಮನವಿಯನ್ನ ಸಲ್ಲಿಸಿದ್ದು ಪೊಲೀಸ್ ಠಾಣೆಯಲ್ಲೂ ಅಂಗಡಿ ಮುಂಗಟ್ಟುಗಳ ತೆರವಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಇದಕ್ಕೆ ಅಧಿಕಾರಿಗಳು ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಗಿರೀಶ್ ಹಿರೇಮಠ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಇರಕಲಗಡ. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಸಂಗಮೇಶ್ ಗುತ್ತಿ ಮಾತನಾಡಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವ್ಯಾಪ್ತಿಯಲ್ಲಿನ ವಸತಿ ಶಾಲೆಗಳಲ್ಲಿ 6ನೇ ತರಗತಿ ಪ್ರವೇಶಾತಿಗೆ ರಾಜ್ಯದ ಎಲ್ಲ ತಾಲೂಕಿನ ಸ್ಥಳೀಯ ಅಭ್ಯರ್ಥಿಗಳಿಗೆ 75% ಮತ್ತು ಅದೇ ಜಿಲ್ಲೆಯ ಇತರ ತಾಲೂಕಿನ ಅಭ್ಯರ್ಥಿಗಳಿಗೆ 25% ಮೀಸಲಾತಿ ನೀಡುವ ಕುರಿತಂತೆ 12/9/2023 ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದರು. ಬಸವರಾಜ ರಾಯರೆಡ್ಡಿ ಅವರ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಆದೇಶ ನೀಡಿದ್ದು, ಇದರಿಂದ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ತಾಲೂಕುಗಳ ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆದುಕೊಳ್ಳಲು ಬಹಳಷ್ಟು ತೊಂದರೆಯಾಗುತ್ತಿದ್ದು, ಅತ್ಯಂತ ಹಿಂದುಳಿದ ತಾಲೂಕುಗಳ ಮಕ್ಕಳಿಗೆ 100% ಆಯಾ ತಾಲೂಕುಗಳಲ್ಲಿ ಪ್ರವೇಶ ಪಡೆಯಲು ಅನುಕೂಲವಾಗುವಂತೆ ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಗಳಿಗೆ ತಿದ್ದುಪಡಿಯನ್ನು ತರಲು ಸೂಕ್ತ ಪ್ರಸ್ತಾವನೆಯೊಂದಿಗೆ ಕಡತ ಮಂಡಿಸುವಂತೆ ಆದೇಶ ಮಾಡಿರುವ ಹಿನ್ನೆಲೆಯಲ್ಲಿ ಯಲಬುರ್ಗಾ ಹಾಗೂ ಕುಕನೂರು ತಾಲೂಕಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಇಂತಹ ಶಿಕ್ಷಣ ಕ್ರಾಂತಿ ಪ್ರಾರಂಭವಾಗಿದ್ದು, ಇಂತಹ ಸಾಧನೆ ಕೇವಲ ರಾಯರೆಡ್ಡಿ ಶಾಸಕರಿಂದ ಮಾತ್ರ ಸಾಧ್ಯವಾಗಿದ್ದು, ಇದರಿಂದ ಬಸವರಾಜ ರಾಯರೆಡ್ಡಿ ಅವರನ್ನು ಶೈಕ್ಷಣಿಕ ಹರಿಕಾರ ಎಂದು ಹೇಳಬಹುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ರೆಹಮಾನ್ ಸಾಬ್ ಮಕ್ಕಪ್ಪನವರು ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಲಕ್ಷಾನುಗಟ್ಟಲೆ ಒಂದು PUC ಫಸ್ಟ್ ಅಡ್ಮಿಷನ್ಗೆ ಲಕ್ಷಗಟ್ಟಲೆ ಹಣ ವ್ಯಯಿಸ್ತಾ ಇದೆ. ಈಗ ಅದೇ ಅವರು ಹೆಂಗಿದ್ರು ಓದಿರ್ತಾರೆ, ಅದೇ ಕಾಲೇಜಲ್ಲೇ ಈಗ ಮತ್ತೆ ಕಾಲೇಜ್ ಮಾಡಿಬಿಟ್ರೆ ಅವ್ರಿಗೆ ಯಾವ ಗ್ಯಾಪ್ ಆಗಲ್ಲ. ಅದು ಅದೇ ಒಂದು ಮೆಂಟಲಿ ಅವ್ರು ಪ್ರಿಪೇರ್ ಹಾಕೊಂಡು ಓದ್ಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಮತ್ತೆ ಮುಂದಿನ ಹಂತಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಆದ್ದರಿಂದ ಇದು ಒಂದು ದೊಡ್ಡ ಕ್ರಮ ಮಾಡಿದ್ದಾರೆ. ಆದ್ದರಿಂದ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಆದ್ದರಿಂದ ನೀವು ಪತ್ರಿಕಾ ಮಿತ್ರರು ದಯವಿಟ್ಟು ಇದರ ಬಗ್ಗೆ ಬೆಳಕು ಚೆಲ್ರಿ. ಇದು ಒಂದು ಬಹಳ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಒಂದು ಹೆಜ್ಜೆ. ಯಾಕಂದರೆ ಹಂಗೆ ನಾವು ಸುಮ್ಮನೆ ನೀವು ನೋಡಿ ವಸತಿ ಶಾಲೆಗಳು ನೀವು ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಇರ್ಬೋದು, ಆದರೆ ಅವರು ಉತ್ತಮವಾದ ರಿಸಲ್ಟ್ ಕೊಟ್ಟಿದ್ದಾರೆ. ಪ್ರತಿ ಶಾಲೆನೂ ಈಗ ಹೊಸಳ್ಳಿ, ಬಳ್ಳೂಟಿಗಿ, ಚಿಕ್ಕಮ್ಯಾಗೇರಿ ಅವರೆಲ್ಲ 100% ರಿಸಲ್ಟ್ ಕೊಟ್ಟಿದ್ದಾರೆ. ಶಾಲೆಗಳ ಸಂಖ್ಯೆ ಒಂದು ಈ ಉಳಿಕಿದ್ದು 5-6 ಸ್ಕೂಲ್ ಬರೀ 1 ವಿದ್ಯಾರ್ಥಿ ಅಥವಾ 2 ವಿದ್ಯಾರ್ಥಿಗಳು ಅಷ್ಟೇ ಫೇಲ್ ಆಗಿದ್ದು ಬಿಟ್ಟು ಉಳಿಕಿದ ಎಲ್ಲ ವಿದ್ಯಾರ್ಥಿಗಳು, ಯಾಕಂದ್ರೆ ಈ ಸರಿ ನಿಮಗೆ ತಿಳಿದಿರ್ಬೋದು SSLC ರಿಸಲ್ಟ್ ಭಾಳ ಫಾಲ್ ಆಗಿದೆ, ಕಡಿಮೆ ಆಗಿದೆ. ಯಾಕಂದ್ರೆ ಏನೋ ವೆಬ್ ಕಾಸ್ಟಿಂಗ್, ವೆಬ್ ಮಾಸ್ಟರ್ ಮಾಡಿಸಿ ಎಲ್ಲ ಕಡೆ ಅವರು ಸ್ಟ್ರಿಕ್ಟ್ ಮಾಡಿದ್ದಾರೆ. ಸ್ಟ್ರಿಕ್ಟ್ ಮಾಡಲಿ, ಯಾಕಂದ್ರೆ ಮಲ್ಲಯ್ಯ ಗದಗಿನ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ನಗರದ ಹೃದಯ ಭಾಗದಲ್ಲಿರುವ ವಾಣಿಜ್ಯ ಮಳಿಗೆಯಲ್ಲಿರುವ ಅಂಗಡಿಗಳಲ್ಲಿ ಸೋಮವಾರ ಮಧ್ಯಾಹ್ನ ವೇಳೆಗೆ ಬೆಂಕಿ ಹೊತ್ತಿಕೊಂಡು ಪರಿಣಾಮ ದಟ್ಟವಾದ ಹೊಗೆ ಆವರಿಸಿದ್ದು ಜನ ಆತಂಕಕ್ಕೆ ಈಡಾದ ಘಟನೆ ಜರುಗಿತು. ನಗರದ ಕೇಂದ್ರೀಯ ಬಸ್ ನಿಲ್ದಾಣದ ಎದುರುಗಡೆಯಿಂದ ರೈಲು ನಿಲ್ದಾಣಕ್ಕೆ ತೆರಳುವ ರಸ್ತೆಯಲ್ಲಿ ರಾಯಲ್ ಪೇಂಟ್ಸ್ ಹಾರ್ಡ್ವೇರ್ ಶಾಪ್ನಲ್ಲಿ ಬೆಂಕಿ ಹೊತ್ತುಕೊಂಡಿದ್ದು ಸುಮಾರು 2 ಗಂಟೆಗೂ ಅಧಿಕ ಕಾಲ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸ ಪಟ್ಟು ಬೆಂಕಿಯನ್ನ ತಕ್ಕಮಟ್ಟಿಗೆ ಆರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎನ್ನಬಹುದು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತೆಗೆದುಕೊಂಡ ಹಾರ್ಡ್ವೇರ್ ಅಂಗಡಿಯಲ್ಲಿ ಬಣ್ಣದ ಡಬ್ಬಿಗಳು ಹಾಗೂ ಫ್ಲೈವುಡ್ಗಳ ಶೇಖರಣೆ ಮಾಡಿದ್ದರಿಂದ ಬೆಂಕಿಯ ಕೆನ್ನಾಲಿಗೆ ಜೋರಾಗಿ ಚಾಚಿಕೊಂಡಿದ್ದು ಸಹಸ್ರಾರು ಜನ ಬೆಂಕಿ ಕೆನ್ನಾಲಿಗೆಯನ್ನು ನೋಡಲು ಮುಗಿಬಿದ್ದಿದ್ದು ಜನರನ್ನ ನಿಯಂತ್ರಿಸಲು ಪೊಲೀಸರು ಸಹ ಹರಸಾಹಸ ಪಡಬೇಕಾಗಿತ್ತು.
ಬೆಂಕಿಯ ಕೆನ್ನಾಲಿಗೆಯು ವೇಗವಾಗಿ ಅಕ್ಕಪಕ್ಕದ ಅಂಗಡಿಗಳಿಗೆ ಹರಡುತ್ತಿರುವ ಕಾರಣ ವ್ಯಾಪಾರಸ್ಥರು ಸಹ ಆತಂಕಕ್ಕೆ ಒಳಗಾಗಿದ್ದರು. ಬೆಂಕಿ ಹೊತ್ತಿಕೊಂಡ ಅಂಗಡಿಯ ಪಕ್ಕದ ಮಳಿಗೆಯಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಎಟಿಎಂ ಕೇಂದ್ರ ಹಾಗೂ ಪಕ್ಕದಲ್ಲಿಯೇ ಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಎಂಬ ಬ್ಯಾಟರಿ ಹಾಗೂ ಯುಪಿಎಸ್ ಅಂಗಡಿ ಹೊಂದಿದ್ದು, ಬ್ಯಾಟರಿಗಳನ್ನು ಹೊರತರಲು ಅಂಗಡಿ ಮಾಲೀಕರು ಹಾಗೂ ಕೆಲಸಗಾರರ ಜೊತೆ ಸಾರ್ವಜನಿಕರು ಸಹ ಕಸರತ್ತು ಪಡಬೇಕಾಯಿತು. ಪರಿಸ್ಥಿತಿ ನಿಯಂತ್ರಣ ತಪ್ಪುತ್ತಿದ್ದಂತೆಯೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಿಗೋಡೆ ಸ್ವತಃ ಲಾಠಿ ಹಿಡಿದುಕೊಂಡು ಜನರನ್ನ ನಿಯಂತ್ರಿಸುತ್ತಾ ಕಾರ್ಯನಿರ್ವಹಿಸಿದರು. ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಸಹ ಆಗಮಿಸಿ ಸ್ಥಳವನ್ನ ವೀಕ್ಷಣೆ ಮಾಡಿದರು. ಸ್ಥಳದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ, ಘಟನೆಗಳು ಸಂಭವಿಸಿರುವುದಿಲ್ಲ ಹಾಗೂ ಬೆಂಕಿಯ ಕೆನ್ನಾಲಿಗೆಗೆ ಉಂಟಾದ ನಷ್ಟದ ಮಾಹಿತಿ ಇನ್ನೂ ಸ್ಪಷ್ಟವಾಗಿ ದೊರೆತಿರುವುದಿಲ್ಲ. ಸಂಜಯ್ ದಾಸ್ ಕೌಜಗೇರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕೊಪ್ಪಳ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ರೈಲ್ವೆ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ವಾಣಿಜ್ಯ ಮಳಿಗೆಯಲ್ಲಿ ಸೋಮವಾರ ನಡೆದ ಅಗ್ನಿ ಅವಘಡ ಸ್ಥಳಕ್ಕೆ ಶಾಸಕ ಕೆ. ರಾಘವೇಂದ್ರ ಹಿಟ್ನಾಳ್ ಮಂಗಳವಾರ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರದ ಕೊಡಿಸುವ ಭರವಸೆಯನ್ನ ನೀಡಿದರು. ನಂತರ ಶಾಸಕ ಕೆ. ರಾಘವೇಂದ್ರ ಹಿಟ್ನಾಳ್ ಮಾತನಾಡಿ, ವಾಣಿಜ್ಯ ಮಳಿಗೆಯಲ್ಲಿ ನಡೆದ ಭೀಕರ ಅಗ್ನಿ ಅವಘಡದಿಂದ ಅಪಾರ ಮೌಲ್ಯದ ವಸ್ತುಗಳು ಬೆಂಕಿಗೆ ಭಸ್ಮವಾಗಿವೆ. ಮೋಹನ್ ಮೇಘರಾಜ್ ಅವರಿಗೆ ಸೇರಿದ ಬಣ್ಣದ ಅಂಗಡಿ ಸೇರಿದಂತೆ ಇತರೆ ಅಂಗಡಿಗಳು ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದ್ದು, ವೈಯಕ್ತಿಕವಾಗಿ ನೋವು ತರಿಸಿದೆ. ಘಟನಾ ಸ್ಥಳದಲ್ಲಿ ಖುದ್ದಾಗಿ ಜಿಲ್ಲಾಧಿಕಾರಿ ನಳಿನ್ ಅತುಲ್, ಎಸ್ಪಿ ಯಶೋಧ ವಂಟಿಗೋಡೆ ಅವರು ಹಾಜರಿದ್ದು ಬೆಂಕಿ ನಂದಿಸಲು ಸಿಬ್ಬಂದಿಗೆ ಮಾರ್ಗದರ್ಶನ ನೀಡಿ ಇನ್ನೂ ಹೆಚ್ಚಾಗಲಿದ್ದ ಅನಾಹುತವನ್ನು ತಪ್ಪಿಸಿ ಸುರಕ್ಷಾ ಕಾರ್ಯ ಕೈಗೊಂಡಿದ್ದಾರೆ ಎಂದರು. ಬೆಂಕಿ ಅವಘಡದಿಂದ ನೊಂದ ಸಂತ್ರಸ್ತರಿಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತ್ವರಿತ ಪರಿಹಾರ ವಿತರಣೆ ಕ್ರಮ ಕೈಗೊಳ್ಳುತ್ತೇನೆ. ಖುದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಪರಿಹಾರ ನೀಡುವಂತೆ ಮನವಿ ಸಲ್ಲಿಸುತ್ತೇನೆ ಎಂದು ಭರವಸೆ ನೀಡಿದರು. ಈ ವೇಳೆ ನಗರಸಭೆ ಸದಸ್ಯ ಮುತ್ತುರಾಜ್ ಕುಷ್ಟಗಿ, ಶ್ರೀನಿವಾಸ್ ಗುಪ್ತಾ, ತಹಶೀಲ್ದಾರ್ ವಿಠ್ಠಲ್ ಜಾಗಲೆ, ತಾಲೂಕಾ ಪಂಚಾಯತ್ ಸಿಇಒ ದುಂಡಪ್ಪ ತುರಾದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೆಲ್ಲ ಸ್ಪಿರಿಟ್ ಬೇಸ್ಡ್ ಶಾಪ್ಸ್ ಇರೋದು, ಬಣ್ಣದ ಅಂಗಡಿ, ಇರ್ಬೋದು, ಈ ಥರ ಎಲ್ಲ ಇರೋದ್ರಿಂದ ಹೆಚ್ಚು ಬೇಗನೆ ಬೆಂಕಿ ಹತ್ತಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇದೆ. ಸೊ ಕಂಟ್ರೋಲ್ ಕೂಡ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಈ ದುರಂತವನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಸರಿ ಸುಮಾರಾಗಿ 4 ರಿಂದ 5 ತಾಸು ಇವತ್ತು ಹೆಚ್ಚು ಬೆಂಕಿ ಹತ್ತತಕ್ಕಂಥ ಕೆಲಸ ಆಗಿದೆ. ಸೊ ಈಗ ಇವತ್ತು ಈ ನಗರದ ಬಸ್ ಸ್ಟ್ಯಾಂಡ್ ಭಾಗದ ಎದುರಿರ್ತಕ್ಕಂಥ ಕಾಂಪ್ಲೆಕ್ಸ್ಗಳ ಸುಮಾರು 5 ಕೋಟಿಗೂ ಹೆಚ್ಚು ನಷ್ಟವನ್ನು ನಿನ್ನೆ ಆ ದುರಂತದಿಂದ ಆಗಿದೆ. ಲಿಂಗರಾಜ್ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಶಾಲೆಯ ಶುಲ್ಕ ಪಾವತಿಸದ ಕಾರಣ ನೀಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಬರೆಯಲು ಪ್ರವೇಶ ಪತ್ರ ನೀಡದ ವಿದ್ಯಾರ್ಥಿ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದ ಘಟನೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರ ತವರೂರಲ್ಲಿ ನಡೆದಿದೆ. ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ನಿಹಾಲ್ ಮಹಿಷವಾಡಗಿ ಗ್ರಾಮದ ಪದ್ಮಾವತಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ. ಪ್ರಸ್ತುತ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಶಾಲೆಯ ಶುಲ್ಕ ಕಟ್ಟದ ಕಾರಣ ಆತನಿಗೆ ಪ್ರವೇಶ ಪತ್ರ ನಿರಾಕರಣೆ ಮಾಡಲಾಗಿದೆ. ಈ ಕುರಿತು ಶಾಲಾ ಆಡಳಿತ ಮಂಡಳಿಗೆ ಎಷ್ಟೇ ಬೇಡಿಕೊಂಡರೂ ಕೇಳದ ಇವರು ವಿದ್ಯಾರ್ಥಿ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದ್ದಾರೆ. ಕುಟುಂಬದಲ್ಲಿ ಉಂಟಾದ ತೊಂದರೆಗಳಿಂದ ಶಾಲೆಯ ಶುಲ್ಕದಲ್ಲಿ 96,000 ರೂಪಾಯಿ ಕಟ್ಟಲಾಗಿಲ್ಲ. ನಂತರ ಎಸ್ಎಸ್ಎಲ್ಸಿ ಪರೀಕ್ಷೆ ಸಮೀಪಿಸುತ್ತಿದ್ದಂತೆ ಶಾಲೆಯ ಆಡಳಿತ ಮಂಡಳಿ ಪ್ರವೇಶ ಪತ್ರವನ್ನು ನೀಡಲು ನಿರಾಕರಣೆ ಮಾಡಿದ್ದಾರೆ. ಹಣ ಕಟ್ಟಲು ಕೆಲ ಸಮಯ ನೀಡಿ ಎಂದು ಪೋಷಕರು ಮನವಿ ಮಾಡಿದ್ದರೂ ಶಾಲೆಯ ಪ್ರಾಂಶುಪಾಲರು ವಿದ್ಯಾರ್ಥಿಗೆ ಅವಕಾಶ ನೀಡಿಲ್ಲ. ಎಸ್ಎಸ್ಎಲ್ಸಿಯ 4 ವಿಷಯಗಳ ಪರೀಕ್ಷೆ ಮುಗಿದ ನಂತರ ವಿದ್ಯಾರ್ಥಿ ಪೋಷಕರಿಂದ 10,000 ರೂಪಾಯಿ ಶುಲ್ಕವನ್ನು ಪಡೆದು ಕೇವಲ 2 ವಿಷಯಗಳಿಗೆ ಪರೀಕ್ಷೆ ಬರೆಯಲು ಅವಕಾಶ ನೀಡಿದ್ದಾರೆ. ಸದ್ಯ ನಡೆಯಲಿರುವ ಪೂರಕ ಪರೀಕ್ಷೆಯನ್ನು ಬರೆಯಲು ಅವಕಾಶ ಕೇಳಿದರೂ ಶಾಲಾ ಮಂಡಳಿ
ವಿದ್ಯಾರ್ಥಿಯ ಮನವಿಗೆ ಸ್ಪಂದಿಸುತ್ತಿಲ್ಲ ಎಂದು ನೊಂದ ಪೋಷಕರು ತಮ್ಮ ಅಳಲನ್ನ ತೋಡಿಕೊಂಡರು. ಇನ್ನು ವಿದ್ಯಾರ್ಥಿಗಳಿಗೆ ಆದ ತೊಂದರೆಯನ್ನ ಕುರಿತು ಪೋಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಮಗನ ಭವಿಷ್ಯಕ್ಕಾಗಿ ಪೋಷಕರು ಶಾಲಾ ಆಡಳಿತ ಮಂಡಳಿಗೆ ಎಷ್ಟೇ ಬೇಡಿಕೊಂಡರೂ ಪ್ರಯೋಜನ ಆಗಿಲ್ಲ ಎಂದು ಅಸಹಾಯಕತೆ ಹೊರಹಾಕಿದ್ದಾರೆ. ಆಮೇಲೆ ನಮ್ಮ ಹುಡುಗ 0.8 ಹಚ್ಚಿನ ಸಾಲಿಗೆ ಸ್ಕೂಲ್ ಹೆಸರು ಪದ್ಮಾವತಿ ಇಂಟರ್ನ್ಯಾಷನಲ್ ರೀ. ಆಮೇಲೆ ನಮ್ಮ ಹುಡುಗ 10th ರೀ. ಆಮೇಲೆ ಏನೈತ್ರಿ ಎಕ್ಸಾಮ್ಗೆ ಫೀ ಕಟ್ಟಿನಿ ರೀ ಎಕ್ಸಾಮ್ದ. ಆಮೇಲೆ ಸಾಲಿ ಫೀ ಕಟ್ಟಿದಿಲ್ಲ ನಾನು ಆಮೇಲೆ ಹುಡುಗ ಹಾಲ್ ಟಿಕೆಟ್ ಕೊಡ್ಲಾಕ ಸರ್ಗಳು ಕೊಡಿಲ್ಲ, ಫೀ ಕೊಟ್ಟು ಕೊಡ್ತೀನಿ ರೀ. ಆಮೇಲೆ ಹಿಂದಾಗಡೆ ಏನೈತ್ರಿ ಒಂದು 10,000 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಕಟ್ಟಿನಿ ರೀ. 2 ಎಕ್ಸಾಮ್ಗೆ ಲಾಸ್ಟ್ 2 ಪೇಪರ್ಗೆ ಹುಡುಗ ಕುಂಡ್ರಾಗ ಅಲೌಡ್ ಆಯ್ತು. ಮೊದಲನೇ ಎಕ್ಸಾಮ್ ಹಾಲ್ ಟಿಕೆಟ್ ಕೊಡಲಿಲ್ಲ. ಮೊದಲನೇ ಎಕ್ಸಾಮ್ 3 ಪೇಪರ್ಗೆ ಕೊಡಲಿಲ್ಲ ರೀ. ಏನಂದ್ರೆ ಇಲ್ಲ ರೀ ರೊಕ್ಕ ತುಂಬ್ರಿ ಇದನ್ನು ಕೊಡ್ತಂದ್ರೆ ಅಂದ್ರೆ ಶಿಕ್ಷಣ ಹಾಳಾಕೈತೆ ಅಂದ್ರೆ ಕೇಳಿಲ್ಲ ರೀ. ಅವ್ರು ಕೇಳಿಲ್ಲ, ರೊಕ್ಕ ತುಂಬ್ರಿ ರೊಕ್ಕದ ಆಗಾನ ನಿಮ್ಗೆ ಹಾಲ್ ಟಿಕೆಟ್ ಕೊಟ್ಟು ನಾನು 20 10,000 ರೂಪಾಯಿ ಓದ್ಕೊಟ್ರಿ. ಅವ್ರು 20,000 ರೂಪಾಯಿ ಅಂತ ಆಗಲ್ಲ ಸರ್, 10,000 ರೂಪಾಯಿ ಅಂತ ಹೇಳ್ರಿ. ಆಯ್ತು ಅವ್ರು ಕಟ್ಟು ಹಿಂದಾಗಿ ಮುಂದೆ ಕಟ್ಟಾಗತ್ತೆ ಒಂದು 4 ಸಾವಿರ ಅಂದ್ರೆ 4 ಸಾವಿರ ಆಗಲಿಲ್ಲ ರೀ. ಅಂತ ಈಗ ರಿಸಲ್ಟ್ ಬಂದೈತಿ, ರಿಸಲ್ಟ್ ಕೇಳತ್ತು ಬಂದೈತೆ. ಈಗ 3 ಎಕ್ಸಾಮ್ ಕಟ್ಟಿಲ್ಲ, 2 ಎಕ್ಸಾಮ್ ಕಟ್ಟಾನು. ಆಮೇಲೆ ಈಗ ಎಕ್ಸಾಮ್ ಕಟ್ಟಬೇಕಾದ್ರೆ ಈಗ ಏನಂತಾರೆ ಫೋನ್ ಹಚ್ಚಾನ ಸರ್ಗಳು, ಪ್ರಿನ್ಸಿಪಾಲ್ ಫೋನ್ ಹಚ್ಚಾನ, ಆನಂದ್ ಸರ್ಗೆ ಡಾಕ್ಟರ್ ಫೋನ್ ಹಚ್ಚಿರ್ತಾರೆ ರೀ ಚೇರ್ಮನ್ಗೆ. ಅಂತ ಚೇರ್ಮನ್ ಸರ್ ಹಚ್ಚಾನ ಅವ್ರ ಪ್ರಿನ್ಸಿಪಾಲ್ ಫೋನ್ ಹಚ್ಚೋದು ಅಷ್ಟು ಕೇರ ಮಾಡೋಲ್ಲ. 4 ದಿವಸ ಹೊತ್ತು ಹಿಂಗೆ ಆಡತ್ರ ಅವ್ರು. ಈಗ ಎಕ್ಸಾಮ್ ಸ್ಟಾರ್ಟಿಂಗ್ ಮೂಮೆಂಟ್ ಐತೆ ರೀ, ಎಕ್ಸಾಮ್ ಫೀ ಕಟ್ಬೇಕು ರೀ ಅಂತ ಎಕ್ಸಾಮ್ ಸಾಲಿ. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ ಅಥಣಿ. ಧಾರವಾಡ ಮಹಾನಗರದ ಸುವರ್ಣ ಸಾಂಸ್ಕೃತಿಕ ರಂಗಾಯಣ ಕನ್ನಡ ಭವನದಲ್ಲಿ ಸಾಮರಸ್ಯ ಫೌಂಡೇಶನ್ ಧಾರವಾಡ ಹಾಗೂ ಸುಜ್ಞಾನ ವಿದ್ಯಾಪೀಠ ಮತ್ತು ಸಾಂಸ್ಕೃತಿಕ ರಂಗ ಕಲಾವಿದರ ಸಾಧಕರ ಶ್ರೀ ಮಾತಾ ಪ್ರಕಾಶನ್ ಕರ್ನಾಟಕ ಇವರಿಂದ ಹಮ್ಮಿಕೊಂಡಿದ್ದ ಪ್ರಶಸ್ತಿ ಸಮಾರಂಭದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ರತ್ನ ಪ್ರಶಸ್ತಿಗೆ ಶ್ರೀಮತಿ ಅನಿತಾ ವೀರೇಶ್ ಹೊಸಕೇರ ಭಾಜನರಾಗಿದ್ದಾರೆ. ಅವರ ಅಪಾರ ಜ್ಞಾನ ಮತ್ತು ಅದ್ವಿತೀಯ ಪ್ರತಿಭೆಯನ್ನು ಗುರುತಿಸಿ ಈ ಸಂಸ್ಥೆಯ ವತಿಯಿಂದ ಪ್ರಶಸ್ತಿಯನ್ನು ಗೌರವಪೂರ್ವಕವಾಗಿ ಪ್ರಶಸ್ತಿ ಪ್ರದಾನ ಮಾಡಿದೆ. ಮಹಿಳಾ ಸಬಲೀಕರಣದ ಒಕ್ಕೂಟದಲ್ಲಿ ನಿರಂತರ ಸ್ತ್ರೀಯರಿಗೆ ಆರ್ಥಿಕ ಉತ್ತೇಜನ ಮತ್ತು ಗುಡಿ ಕೈಗಾರಿಕೆಗಳ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡುವುದರ ಮೂಲಕ ಆ ಭಾಗದ ಮಹಿಳೆಯರಿಗೆ ಮಾರ್ಗದರ್ಶಿಯಾಗಿ ಮಹಿಳೆಯರ ಸಬಲೀಕರಣಕ್ಕೆ ಟೊಂಕ ಕಟ್ಟಿ ನಿಂತು ಸದಾ ಹಸನ್ಮುಖಿಯಾಗಿ ಸೇವೆಗೆ ಸದಾ ಸಿದ್ಧರಾಗಿ ಕಷ್ಟದಲ್ಲಿರುವಂತಹ ಮಹಿಳೆಯರಿಗೆ ಸಹಕಾರ ಸಹಾಯ ನೀಡುತ್ತಾ ಬಂದ ಅನಿತಾರವರು ಈ ಪ್ರಶಸ್ತಿಗೆ ಅರ್ಹರು ಎಂದು ಹೊಸಕೇರ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಜನರ ಆಶಯವಾಗಿದೆ. ನಂತರ ಅನಿತಾ ನಾಯಕ್ ಮಾತನಾಡಿ, ಧಾರವಾಡ ಸಂಘ ಸಂಸ್ಥೆಗಳಿಂದ ನನಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡುವುದು ತುಂಬಾ ಸಂತೋಷ ಉಂಟು ಮಾಡಿದ್ದು ನನಗೆ ಇನ್ನಷ್ಟು ಸಮಾಜ ಸೇವೆಯನ್ನ ಮಾಡಲು ಉತ್ತೇಜನವನ್ನ ನೀಡಿದೆ. ಮಹಿಳೆಯರ ಪರವಾಗಿ ಹಾಗೂ ಅವರೊಂದಿಗಿದ್ದು ಸಮಾಜ ಸೇವೆ ಹೀಗೆ ಮುಂದುವರಿಯಲಿದೆ ಎಂದು ಹೇಳಿದರು. ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ಸಾಮರಸ್ಯ ಫೌಂಡೇಶನ್ ಅವರು ಪುನೀತ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ನಾನಲ್ಲ, ಯಾಕಂದರೆ ನನ್ನ ಗುರುತಿಸಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಗುರುತಿಸಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ಇದಕ್ಕೆಲ್ಲ ಕಾರಣರಾದಂಥ ನಮ್ಮ ಮನೆಯವರಾಗಿರ್ಬೋದು, ನಮ್ಮ ಒಕ್ಕೂಟದವರಾಗಿರ್ಬೋದು, GPLF, WLF ಎಲ್ಲ ಒಕ್ಕೂಟದವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ ಗಂಗಾವತಿ. ಬೆಂಗಳೂರಿನ ಶಿವಾಜಿನಗರದ ಕಲ್ಯಾಣ ಮಂಟಪದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಛಾಯಾಗ್ರಾಹಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಯಲಬುರ್ಗಾ ಪಟ್ಟಣದಲ್ಲಿಂದು ತಹಸೀಲ್ ಕಚೇರಿಯ ಮುಂದೆ ಛಾಯಾಗ್ರಾಹಕರು ಪ್ರತಿಭಟನೆಯನ್ನು ನಡೆಸಿದರು. ಬೆಂಗಳೂರಿನ ಶಿವಾಜಿನಗರದ ಸೇಮ್ಸ್ ಕಲ್ಯಾಣ ಮಂಟಪದಲ್ಲಿ ನಡೆದ ಒಂದು ಮದುವೆ ಸಮಾರಂಭದಲ್ಲಿ ವಿಡಿಯೋ ಶೂಟಿಂಗಿಗೆ ಹೋಗಿದ್ದ ಛಾಯಾಗ್ರಾಹಕನ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಮದುವೆ ಸಮಾರಂಭದಲ್ಲಿ ಕೆಲವು ಪುಂಡರು ಮಾರಣಾಂತಿಕ ಹಲ್ಲೆ ನಡೆಸಿರುವುದು ಖಂಡನೀಯ. ಹೊಟ್ಟೆಪಾಡಿಗಾಗಿ ವಿಡಿಯೋ ಶೂಟಿಂಗ್ ಮಾಡುವ ಛಾಯಾಗ್ರಾಹಕನ ಮೇಲೆ ಹಲ್ಲೆ ಮಾಡಿರುವುದು ಅವಮಾನವೀಯ ಘಟನೆಯಾಗಿದೆ. ಇದರಿಂದಾಗಿ ಛಾಯಾಗ್ರಾಹಕರಿಗೆ ಯಾವುದೇ ರಕ್ಷಣೆ ಇಲ್ಲ ಎನ್ನುವುದು ಸಾಬೀತಾಗಿದೆ. ಈ ಬಗ್ಗೆ ಹಲವಾರು ಛಾಯಾಗ್ರಾಹಕರು ಸಂಘಟನೆಗಳು ಹೋರಾಟ ನಡೆಸಿದ್ದಾರೆ ಹಾಗೂ ರಾಜ್ಯ ಛಾಯಾಗ್ರಾಹಕರ ಸಂಘದಿಂದ ದೂರನ್ನು ಸಹ ನೀಡಿದ್ದಾರೆ. ಈ ಪ್ರಕರಣವನ್ನು ಕರ್ನಾಟಕ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ವೃತ್ತಿನಿರತ ಛಾಯಾಗ್ರಾಹಕರಿಗೆ ರಕ್ಷಣೆ ನೀಡಬೇಕು. ಹಲ್ಲೆ ಮಾಡಿರುವ ತಪ್ಪಿತಸ್ಥರಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಹಲ್ಲೆಗೊಳಗಾದ ಛಾಯಾಗ್ರಾಹಕನಿಗೆ ರಾಜ್ಯ ಸರ್ಕಾರ ಸೂಕ್ತ ಪರಿಹಾರವನ್ನು ನೀಡಬೇಕು. ಇಂತಹ ಪ್ರಕರಣಗಳು ರಾಜ್ಯದಲ್ಲಿ ಮರುಕಳಿಸದಂತೆ ಸರ್ಕಾರ ಸೂಕ್ತ ಭದ್ರತೆ ವ್ಯವಸ್ಥೆಯನ್ನು ನೀಡಬೇಕೆಂದು ಒತ್ತಾಯಿಸಿ ಛಾಯಾಗ್ರಾಹಕರ ಸಂಘದ ತಾಲೂಕಾಧ್ಯಕ್ಷ ರಾಜಶೇಖರ್ ಶಾಗೋಟಿ ಮನವಿ ಸಲ್ಲಿಸಿದರು. ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ.
ಕೊಪ್ಪಳ ಜಿಲ್ಲೆ ಹೊಸಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದ ಕರಮುಡಿ ಗ್ರಾಮದ ಮೃತರ ಮನೆಗಳಿಗೆ ತಹಶೀಲ್ದಾರ್ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಕರಮುಡಿ ಗ್ರಾಮದ ಶಿವಪ್ಪ ಹೊಸಮನೆ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಹುಲಿಗೆಮ್ಮ ದೇವಸ್ಥಾನಕ್ಕೆ ತೆರಳಿ ಮರಳಿ ಬರುವಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿ 4 ಜನ ಸ್ಥಳದಲ್ಲೇ ಮೃತಪಟ್ಟು 15ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿ ಜಿಲ್ಲಾ ಆಸ್ಪತ್ರೆಗೆ ಸೇರಿದ್ದರು. ಮೃತರ ಹಾಗೂ ಗಾಯಾಳುಗಳ ಮನೆಗಳಿಗೆ ಇಂದು ಯಲಬುರ್ಗಾ ತಹಶೀಲ್ದಾರ್ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಮುಖ್ಯಮಂತ್ರಿಗಳ ವಿಶೇಷ ಪರಿಹಾರ ನಿಧಿ ಅಡಿಯಲ್ಲಿ ಪರಿಹಾರ ನೀಡಲು ಮುಖ್ಯಮಂತ್ರಿಗಳ ಕಚೇರಿಗೆ ಪತ್ರ ಬರೆದಿದ್ದು ಪರಿಹಾರವನ್ನು ಸರ್ಕಾರದಿಂದ ಕೊಡಿಸುವುದಾಗಿ ಮೌಖಿಕವಾಗಿ ತಿಳಿಸಿದರು. ಶ್ರೀಶಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಮಂಡಲಗಿರಿ ಶ್ರೀ ಜಗದ್ಗುರು ತೋಂಟದಾರ್ಯ ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ನಡೆದ ಈ ಸಾಲಿನ ಪಾಲಕರ ಸಭೆಯಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ್ದ ಮಕ್ಕಳ ಭವಿಷ್ಯಕ್ಕೆಂದು ಯಾವುದಾದರೊಂದು ವಿದ್ಯಾಭ್ಯಾಸ ಸಂಸ್ಥೆಯನ್ನ ಪ್ರವೇಶಾತಿಯನ್ನು ಪಡೆದರೆ ಸಾಲದು. ಕಾಲಕಾಲಕ್ಕೆ ಅವರ ಪ್ರಗತಿಯ ಬಗ್ಗೆ ಗಮನ ಹರಿಸಬೇಕು. ಅವರ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಿಸುವ ಕಾರ್ಯದಲ್ಲಿ ಶಿಕ್ಷಕರೊಂದಿಗೆ ಪಾಲಕರು ಸಹ ಕೈಜೋಡಿಸಬೇಕು. ಹಾಗಾಗಿ ವಿದ್ಯಾಭ್ಯಾಸಕ್ಕಾಗಿ ಬೆಳವಣಿಗೆ ಸಾಧ್ಯವಾಗುತ್ತದೆ ಎಂದು ನಿವೃತ್ತ ಪ್ರಾಚಾರ್ಯ ಎಸ್.ಆರ್. ಹಿರೇಮಠ್ ಪಾಲಕರಿಗೆ ಸಲಹೆಯನ್ನ ನೀಡಿದರು. ಗ್ರಾಮೀಣ ಭಾಗದ ಬಡ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಗದಗ್ನ ತೋಂಟದಾರ್ಯ ಶ್ರೀಗಳ ಸ್ಥಾಪಿಸಿದ ಈ ಸಂಸ್ಥೆಯು ಅನೇಕರ ಜೀವನಕ್ಕೆ ಬೆಳಕಾಗಿದೆ. ತಾಂತ್ರಿಕ ಶಿಕ್ಷಣಕ್ಕೆ ಯಾವಾಗಲೂ ಬೆಲೆ ಇದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸವಾಲುಗಳನ್ನು ಎದುರಿಸುವಂತಹ ಜಾಣ್ಮೆಯನ್ನ ತರಬೇತುದಾರರು ಹೊಂದಿರಬೇಕೆಂದು ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ವಿ.ಎಚ್. ಮೇಟಿ ತರಬೇತುದಾರರಿಗೆ ಕಿವಿ ಮಾತು ಹೇಳಿದರು. ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ ನೋಡಿ. ಮೊದಲನೇ ಹಂತ ನಮಗೂ ಕೂಡ 300 ರೂಪಾಯಿ ಪಗಾರ. 300 ರೂಪಾಯಿ ಇವತ್ತು ನಮ್ಮ ಮಾತು ನಾವಂತ ಏನಂತ ನಿಮ್ ಮನೆಯವರಪ್ಪ ಅಂತ 300 ರೂಪಾಯಿ ಯಾಕೆ ಕೊಡ್ಬೇಕಂತ ಏನ್ ನಾವು ಸಾಕ್ಷಿ 300ರಿಂದ ನಾವೊಂದು 1500 ರೂಪಾಯಿ ಇರ್ಬೇಕು. ನಮಗ್ ಗ್ರ್ಯಾಂಟ್ ಆದ್ಮೇಲೆ ಒಂದು ಹಂತ ಬೇರೆ ಆಗ್ತದೆ. ನಮಗೂ ಪಗಾರ ಬರಬೇಕು. ಆದ್ರೆ ಹುಡುಗರು ಇತ್ತು ಈಗಿನ ಸಂಘ ಎಲ್ಲ ಹೇಳ್ತಾರೆ ವಿಶೇಷವಾಗಿ. ಅದಕ್ಕೆ ಈ ಸಂಸ್ಥೆ ಬೆಳಿಬೇಕಾದ್ರೆ ಈ ಗ್ರಾಮದವರು ಎಷ್ಟು ಸಹಾಯ ಮಾಡಿದ್ರೆ ಜಾಗ ಕೊಟ್ಟರು, ಹೊಲ ಕೊಟ್ಟರು, 10 ವರ್ಷ ಫ್ರೀ ಬೋರ್ಡಿಂಗ್ ನಡೆಸಿದ್ರು. 200 ರೂಪಾಯಿ ತಗೊಂಡಿದ್ರಿ, 200 ರೂಪಾಯಿ ಕಟ್ಟಿ ಏನ್ 1 ವರ್ಷ ಫ್ರೀ ಊಟ ಅವ್ರಿಗೆ. ಮಲ್ಲಯ್ಯ ಗದುಗಿನ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ಬಿಟ್ಟಿ ಗ್ಯಾರಂಟಿಗಳ ಭರಾಟೆಯಲ್ಲಿ ಶಿಕ್ಷಣ ಕ್ಷೇತ್ರವನ್ನ ಎಇಪಿ ಹಾಳುಗೆಡವಿ ಯುವ ನಿಧಿಯಲ್ಲಿ ಎಲ್ಲ ಪದವೀಧರರಿಗೆ ದೋಷ ಮಾಡಿದ್ದಾರೆಂದು ಮಾಜಿ ವಿಧಾನ ಪರಿಷತ್ನ ಸದಸ್ಯ ಅರುಣ್ ಶಹಾಪುರ್ ಹೇಳಿದರು. ಅವರು ಯಲಬುರ್ಗಾದಲ್ಲಿ ನಡೆದ ಈಶಾನ್ಯ ಪದವೀಧರ ವಿಧಾನ ಪರಿಷತ್ನ ಚುನಾವಣೆಯ ಪೂರ್ವಭಾವಿ ಸಭೆಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಕಳೆದರೂ ರಾಜ್ಯದ ಯಾವುದೇ ಮೂಲೆಯಲ್ಲಿ ಒಂದು ಅಡಿಗಲ್ಲು, ಭೂಮಿ ಪೂಜೆ, ಲೋಕಾರ್ಪಣೆ ಅಂತಹ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಸ್ವತಃ ನಿಮ್ಮ ಶಾಸಕರೇ ಹೇಳಿಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಯಲ್ಲಿ ಯುವ ನಿಧಿಯಲ್ಲಿ ಪದವೀಧರರಿಗೆ ಅನ್ಯಾಯ ಮಾಡಿದ್ದಾರೆ. ಪ್ರಣಾಳಿಕೆಯಲ್ಲಿ ಎಲ್ಲ ಉದ್ಯೋಗ ಪದವೀಧರರಿಗೆ ನಿರುದ್ಯೋಗ ಭತ್ಯೆ 3,000 ಕೊಡುತ್ತೇನೆ ಎಂದು ತಿದ್ದುಪಡಿ ಮಾಡಿ ಕೇವಲ 2023-24 ಪಾಸಾದ ಪದವೀಧರರಿಗೆ ಯುವ ನಿಧಿ ನೀಡಿ ನಿರುದ್ಯೋಗ ಪದವೀಧರರಿಗೆ ವಂಚನೆಯನ್ನು ಮಾಡಿದ್ದಾರೆ. ಎಷ್ಟು ಪದವೀಧರರಿಗೆ ಯುವ ನಿಧಿ ಕೊಡಲು ಸಾಧ್ಯವಾಗಿದೆ? ನುಡಿದಂತೆ ನಡೆಯುವ ಸರ್ಕಾರ ಎಂದು ಹೇಳುತ್ತಾ ದೊಡ್ಡ ಮೋಸ ಮಾಡಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಪದವೀಧರರ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಎಂದರು. ಆದ್ರೆ ನಾನು ಸ್ವಲ್ಪ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. 2012ರಲ್ಲಿ ಈ ಹಿಂದೆ ಜಿಲ್ಲಾಧ್ಯಕ್ಷನಾಗಿ ಕಲಬುರಗಿ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ಇದೇ ಬಳ್ಳಾರಿ, ಕೊಪ್ಪಳ, ರಾಯಚೂರು ಈ ಜಿಲ್ಲೆಗಳ ಉಸ್ತುವಾರಿ ಕೂಡ ಇತ್ತು. ಹೀಗಾಗಿ ಆ ಸಂದರ್ಭದಿಂದ MLC ಇರ್ಲಿ ಬಿಡ್ಲಿ ನಿರಂತರವಾಗಿ ಪ್ರವಾಸಗಳು, ನಿರಂತರವಾಗಿ ಪಕ್ಷದ ಸಂಘಟನೆ ಚಟುವಟಿಕೆಗಳನ್ನು ಮಾಡ್ತಾ ಈ ಇದರಲ್ಲಿ ಒಡನಾಡಿಯನ್ನು ಬಂದು ಇವತ್ತು ಬಹುಶಃ ನಂದೊಂದು ಸೌಭಾಗ್ಯ ಅಂತ ಯಾಕಂತ ಇದೀನಪ್ಪ ಅಂತಂದ್ರೆ, ಒಂದು ಟೈಮಲ್ಲಿ ಗಂಗಾ ಅವ್ರ ಬಗ್ಗೆ ಪ್ರಸ್ತಾಪ ಆಯ್ತು. ಅದಾದ್ಮೇಲೆ ಅಮರನಾಥ್ ಪಾಟೀಲ್ ಯಾರೋ ಕಲಬುರಗಿಯವರು ಅನ್ನೋಂಥದ್ದು ನಾನು ಮೊದಲೇ ಬಾರಿ ಬಂದಾಗ ಅಥವಾ ನಿಂತಾಗ ಇತ್ತು. ನನ್ನಂತ ದೂರದ ಕಲಬುರಗಿ ಕಾರ್ಯಕರ್ತನನ್ನು ಇವತ್ತು ಯಾರಾದರೂ ವಿಧಾನ ಪರಿಷತ್ತಿಗೆ ಈ ಭಾಗದ ಚುನಾಯಿತ ಪ್ರತಿನಿಧಿಯಾಗಿ ಕಳಿಸಿದಾರಪ್ಪ ಅಂತಂದ್ರೆ ಈ ಈಶಾನ್ಯ ಪದವೀಧರ ಮತದಾರರು ಮತ್ತೆ ವಿಶೇಷವಾಗಿ ಈ ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಇವತ್ತಿನ, ಯಾಕಂದ್ರೆ ನಾವು ಹೊಸಬ್ರು
ನನ್ನಂತ ಕಾರ್ಯಕರ್ತನನ್ನ ಅಲ್ಲಿ ಕಳಿಸಿದಂತದ್ದು ಇವತ್ತು ಆ ನಿಟ್ಟಿನಲ್ಲಿ ನಾನು ಸದಾ ಚಿರಋಣಿಯಾಗಿರ್ತೀನಿ. ಶ್ರೀಶಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಬಹಿರ್ದೇಶಕ್ಕೆಂದು ಹೋದಾಗ ಶೌಚಾಲಯ ಗೋಡೆ ಕುಸಿದು ಪಟ್ಟಣದ ಬಾನು ಬೇಗಂ ಮತ್ತು ಉಮಾಬಾಯಿ ಬಪ್ರಿಗಿ ಎಂಬ ಇಬ್ಬರು ಮಹಿಳೆಯರು ಮೃತಪಟ್ಟಿದ್ದು, ಮೃತರ ಕುಟುಂಬಸ್ಥರಿಗೆ ಸರ್ಕಾರದಿಂದ ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡಲಾಯಿತು. ಶೌಚಾಲಯ ಗೋಡೆ ಕುಸಿದು ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ ವಿಷಯ ತಿಳಿಯುತ್ತಿದ್ದಂತೆ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಸ್ಥಳಕ್ಕೆ ಭೇಟಿ ನೀಡಿ 5 ಲಕ್ಷ ರೂಪಾಯಿಗಳ ಮೊತ್ತದ ಪರಿಹಾರ ಚೆಕ್ ಅನ್ನು ಮೃತರ ಕುಟುಂಬಸ್ಥರಿಗೆ ಹಸ್ತಾಂತರಿಸಿ ಸಾಂತ್ವನ ಹೇಳಿದರು. ಜಿಲ್ಲಾಧಿಕಾರಿಗಳ ನೇತೃತ್ವದ ತಂಡ ಸ್ಥಳ ಪರಿಶೀಲಿಸಿದ ನಂತರ ಪ್ರಕೃತಿ ವಿಕೋಪ ನಿಧಿ ಮತ್ತು ಪಟ್ಟಣ ಪಂಚಾಯಿತಿ ಆಡಳಿತದ ಅಡಿಯಲ್ಲಿ ಮೃತ ಕುಟುಂಬಸ್ಥರಿಗೆ ಗಾಯಗೊಂಡ ಪೂರ್ವ ಮಹಿಳೆಯರಿಗೆ ತಲಾ 32,000 ರೂಪಾಯಿ ಪರಿಹಾರದ ಮೊತ್ತವನ್ನು ಚೆಕ್ ಅನ್ನು ವಿತರಿಸಿದರು. ವಿಶ್ವನಾಥ್ ಬಡಿಗೇರ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಉಪ್ಪಲ್ದಿನ್ನಿ ಗ್ರಾಮ ದೇವತೆ ಕರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಬೆಳಿಗ್ಗೆ ಗ್ರಾಮ ದೇವತೆಯ ಮೂರ್ತಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ 101 ಮುತ್ತೈದೆಯರಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕುಂಭ ಮೆರವಣಿಗೆಯನ್ನ ಮಾಡಲಾಯಿತು. ವರ್ಷದ ಕರಿಯಮ್ಮ ದೇವಿಯ ಜಾತ್ರೆ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಗ್ರಾಮದ 100 ಮಹಿಳೆಯರು ಕುಂಭ ಕಳಸ ಭಜಂತ್ರಿ ಮೇಳದೊಂದಿಗೆ ಮೆರವಣಿಗೆ ಪ್ರಾರಂಭಗೊಂಡು ಗ್ರಾಮದ ವಿವಿಧ ದೇವರುಗಳಿಗೆ ಪೂಜೆ ಸಲ್ಲಿಸಿ ಕೆಲವು ಭಕ್ತರು ದೀನ್ ನಮಸ್ಕಾರ ಹಾಕುವುದು ಜವಳ ವಿವಿಧ ಹರಕನಾಲ ತೀರಿಸಿದರು. ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಬೆಂಗಳೂರಿನ ಶಿವಾಜಿನಗರದ ಸೇಮ್ಸ್ ಕಲ್ಯಾಣ ಮಂಟಪದಲ್ಲಿ ಇತ್ತೀಚೆಗೆ ನಡೆದ ಮದುವೆ ಸಮಾರಂಭವೊಂದರ ವಿಡಿಯೋ ಶೂಟಿಂಗಿಗೆ ಹೋಗಿದ್ದ ಛಾಯಾಗ್ರಾಹಕನ ಮೇಲೆ ಕೆಲ ಪುಂಡರು ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ಕುಷ್ಟಗಿ ಪಟ್ಟಣದಲ್ಲಿಂದು ಛಾಯಾಚಿತ್ರ ಗ್ರಾಹಕರು ಹಾಗೂ ಗ್ರಾಮೀಣಾಭಿವೃದ್ಧಿ ವಿವಿಧೋದ್ದೇಶ ಸೇವಾ ಸಂಸ್ಥೆಯಿಂದ ಪಟ್ಟಣದ ತಹಸೀಲ್ದಾರ್ ಕಚೇರಿಗೆ ತೆರಳಿ ಸೋಮವಾರ ಮನವಿ ಸಲ್ಲಿಸಲಾಯಿತು. ಹೊಟ್ಟೆಪಾಡಿಗಾಗಿ ವಿಡಿಯೋ ಶೂಟಿಂಗ್ ಮಾಡುವ ಛಾಯಾಗ್ರಾಹಕನ ಮೇಲೆ ಹಲ್ಲೆ ಮಾಡಿರುವುದನ್ನು ಅಮಾನೀಯ, ಛಾಯಾಗ್ರಾಹಕರಿಗೆ ಯಾವುದೇ ರಕ್ಷಣೆ ಇಲ್ಲ ಎನ್ನುವುದು ಸಾಬೀತಾಗಿದೆ. ಈ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಹಲ್ಲೆ ನಡೆಸಿದವರನ್ನು ಬಂಧಿಸುವಂತೆ ತಹಸೀಲ್ದಾರ್ಗೆ ಮನವಿ ನೀಡಲಾಯಿತು. ಅಣಿರಯ್ಯ ಹಿರೇಮಠ್, ಉಪಾಧ್ಯಕ್ಷ ಅಶೋಕ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ ಹಿರೇಮಠ್, ರವಿಕುಮಾರ್, ಗೌರವಾಧ್ಯಕ್ಷ ಭೀಮಸೇನರಾವ್ ಕುಲಕರ್ಣಿ, ನಾರಾಯಣ, ಸಂಘಟನಾ ಕಾರ್ಯದರ್ಶಿ ಸುಲ್ತಾನ್ ಖಾನ್, ವೀರಣ್ಣ ಸೇರಿ ಇತರರಿದ್ದರು. ಕುಷ್ಟಗಿ ತಾಲೂಕು ಛಾಯಾಚಿತ್ರ ಗ್ರಾಹಕರು ಹಾಗೂ ಗ್ರಾಮೀಣಾಭಿವೃದ್ಧಿ ವಿದ್ವೇಷ ಸೇವಾ ಸಂಸ್ಥೆಯ ಜಿಲ್ಲಾ ಗೌರವಾಧ್ಯಕ್ಷ ಮಹಾಂತೇಶ್ ಮಂಗಳೂರು, ಕುಷ್ಟಗಿ ತಾಲೂಕು ಅಧ್ಯಕ್ಷರು ಉಪಸ್ಥಿತರಿದ್ದರು. ವಿಶ್ವನಾಥ್ ಬಡಿಗೇರ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಫೋಟೋ ಹಿಡಿತಾ ಇರುವಾಗ ಇಲ್ಲಿ ಹಿಡಿಬಾರ್ದು ಅಂತ ಹೇಳಿದ್ರು. ನಾನು ಆ ಕಡೆ ಹಿಡಿತಾ ಇದ್ದೆ, ಈ ಕಡೆಯಿಂದ ಬಂದು ಹಿಡಿ ಅಂತ ಹೇಳಿದ್ರು. ನಾನು ಹೇಳಿದೆ 5 ನಿಮಿಷ ಹಿಡಿ ಬರ್ತೀನಿ ಅಂತ ಉರ್ದುದಲ್ಲಿ ಹೇಳಿದೆ. ಅವರು ಏನು ತಪ್ಪು ಅಂದ್ಕೊಂಡ್ರು ಗೊತ್ತಿಲ್ಲ, ಏನಿಗೆ ನಾನು ಹೋಗಬಾರು ಅಂತ ಕರಿತೀನಿ ಅಂತ ಹೇಳ್ಬಿಟ್ಟು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ಲೇಟ್ ಎತ್ತಿ ಫಸ್ಟ್ ಹೊಡೆದು ಒಂದು ಸ್ಲ್ಯಾಪ್ ಹೊಡೆದು ಆಮೇಲೆ ಫುಲ್ ಜನಗಳು ಸೇರಿ ಹೊಡೆದಿದ್ದಾರೆ. ತಿರ್ಗಾ ಸೆಕೆಂಡ್ ಟೈಮ್ ನಮ್ಮ ಮಾವನ ಕರ್ಕೊಂಡ್ಬಂದು ಈ ಥರ ಆಗೋಯ್ತು ಅನ್ನೋವಾಗ ಅವ್ರು ಬಂದಿದ್ದಾರೆ. ಅವ್ರು ಬರೋವಾಗ ಕೂಡ ಮಾತು ಕಥೆಯಲ್ಲಿರೋವಾಗ ಹಿಂದೆಯಿಂದ ಫುಲ್ಲು ಹಲ್ಲೆಯನ್ನು ಮಾಡಿದ್ದಾರೆ. 20 ಇಂದ 30 ಜನ ಇದ್ದಾರೆ.